ಆದರೆ ನನ್ನ ಗತಿ ಏನು ಮಗನೇ? ಆ ಬ್ರಹ್ಮನ ಭಗತ ಲಿಖಿತ ತಪ್ಪಿಸುವ ಯಾರು ಸಾಧ್ಯವಲ್ಲ ಮಾತೆ. ಕಂದ ಹೇಳುವೆನೆ ಕೇಳು. ಏನು ವಿಸ್ತಾರವಾಗಿ ಹೇಳಬಂದವನಾಗಲ್ಲ. ಲೋಕದಲ್ಲಿ ತಂದೆ ತಾಯಿಗಳಾದವರು ಮಕ್ಕಳು ಸುಖವಾಗಿರಲಿ ಎಂದು ಮನೋ ಕೋರಿಕೆಯನ್ನು ಗೈವರು. ಕಂದ ಘೋರ ತರಮಾದರಣ ಮಂಡಲಕ್ಕೆ ಮಾತಾಪಿತರು ಸುತರನ್ನು ಎಂದಿಗೂ ಕಳುಹಿಸಲಾರರು. ಕಂದ ಜಲನಿಧಿಯ ಮಧ್ಯವನ್ನು ಪಕ್ಕು ಹಿಂತಿರುಗಿ ಬರಬಹುದು. ಅಹೀಪತಿಯ ಪಣಿಮಂಡಲವನ್ನು ಕಾಣಬಹುದು. ಮೃತ್ಯುವಿನ ಸಮ್ಮುಖಕ್ಕೆ ಹೋಗಿ ತಿರುಗಿ ಬರಬಹುದು. ಆದರೆ ಪದ್ಮವ್ಯೂಹವನ್ನು ಪಕ್ಕು ಗೆಲುವು ಪಂದಿ ಎಂದಿಗೂ ಬರಲಾಗದು. ಬಲ್ಯದೊಡನೆ ಗೆಲ್ಲು ಹೋಗೆಂದೆಂದಿಗೆ ನಾನು ನೇಮವನ್ನಿತ್ತರೆ ಬಲ್ಲ ಪುರುಷರಾದವರು ನನ್ನನ್ನು ಕಲ್ಲು ನೆನೆಸುವ ಎಂಬುದಕ್ಕೆ ಸಂಶಯವೇ ಇಲ್ಲ. ಆದ ಕಾರಣ ನಿನ್ನ ಗಲ್ಲ ಬಿಡಿದು ನಾನು ಬೇಡಿಕೊಂಬುದೆ. ನೀನು ಸರ್ವತಾ ಹೋಗಬೇಡ ಪುತ್ರ ಕೋಮಲ ಗಾತ್ರ. ಕುಮಾರ ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರುವೆಯಲ್ಲ ಮಗನೇ. ಕುಮಾರ ನಾನು ಈ ಸಮಯದಲ್ಲಿ ನಿನ್ನ ಮಾತು ಕೇಳಬಲ್ಲ. ಗಟ್ಟಿಯಾಗಿ ಸಾಲವನ್ನು ತೆಗೆದುಕೊಂಡು
ಕರುಣ ದ್ರೋಣಾದಿಗಳನ್ನು ಜಯಿಸುವುದು ಆಗಲಾರದು ಮಗನೇ. ಯಾತಕ್ಕೆ ಆಗಲಾರದಮ್ಮಯ್ಯ? ಕಂದ ಓ ಜನನಿಯೇ, ಹೇಳುವೆನೆ ಕೇಳು. ನಿನ್ನನ್ನು ಸ್ಥಾನವಾಗಿ ಹೇಳುವಂತ ಭಾಗವಾಗಿ ಹೊರಗೆ ಹೋದರೆ ನಿನ್ನ ಸರಿಬೇಡ ಎಂದೋ ಸರಸಾದ ನುಡಿಗೆ ನಿಲ್ಲೋ. ನನ್ನ ಧೈರ್ಯವನ್ನು ಮೆಚ್ಚಿ ನೀನು ನನ್ನ ಜೀವನವನ್ನು ಕಟ್ಟದಿದ್ದರೆ ಹೊಲದ ಚಕ್ರ ಬ್ರಹ್ಮದಲದ ದುಡಕದಿಂದ ಭಾಗವಹಿಸುವುದೆಂದು ಕುಮಾರ, ನಾನು ಎಷ್ಟು ಮಾತ್ರಕ್ಕೂ ನೇಮವನ್ನು ಕೊಡಲಾರೆನು ಕಂದ. ಮಗನೇ, ನೀನು ಚಕ್ರ ಬಿಂಬವನ್ನು ಭೇದಿಸಿ ಹಿಂತಿರುಗಿ ಬರದಿದ್ದರೆ ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟಂತ ಆಗುವುದಿಲ್ಲವೇ ಕಂದ. ಮಗನೇ, ನಾನು ಇಂದು ತನಗೆ ಬದಲಾಗಲಿಲ್ಲ ಎಂದು ಹೇಳಿದವರು ಯಾರು? ಕುಮಾರ, ಹೇಳುವೆನೆ ಕೇಳು. ಹಣ್ಣನಂತ ಕಲ್ಲ ದುಷ್ಟನನ್ನು ಹಣ್ಣನಂತ ದುಷ್ಟನನ್ನು ಮಗನೇ, ಚೆನ್ನಾಗಿ ಕೇಳು. ಏನನ್ನು ಭಾಗವಾಗಿ ಹೇಳಬೇಕೆಂದು ಮಾರ ನಂದಿಹ ಕೋರರೆ ಮಗನೇ, ನಿನ್ನನ್ನು ರಣರಂಗಕ್ಕೆ ನಾನು ಹೇಗೆ ಕಳುಹಿಸಬೇಕಂತ. ರಂಗಕ್ಕೆ ಹೋದರೆ ನನಗೆ ಬಂದ ಬಿಟ್ಟದ ಅವನಮ್ಮಯ್ಯ. ಮಗನೇ, ಹಿಂತಿರುಗಿ ಬರದಿದ್ದರೆ ನನ್ನ ಗತಿ ಏನು ಕಂದ. ಆ ಬ್ರಹ್ಮನ ಬಲಗಲಿಗಿಂತ ತಪ್ಪಿದವ ಯಾರ ಮಾತವಲ್ಲ ಮಾತೆ. ಹೇಳುವೆನೆ ಕೇಳು. ಅದೇನು ವಿಸ್ತಾರವಾಗಿ ಹೇಳಬಂದವರಾದ ಚೆನ್ನಾಗಿ ಕೇಳು. ಕುಮಾರ, ನಿನ್ನ ಹಠವನ್ನು ಬಿಡಲಾರೆಯಾ ಮಗನೇ? ಸಾಧ್ಯವಲ್ಲ ಮಾತೆ. ವೀರ ಸಿಂಧು ಪುರೀಶ ವೇಂಚನು ಘೋರ ಸಮರಗೆ ಸೇರು ಮಗನೇ. ಕಂದನಾದ ಅಭಿಮನ್ಯನೇ, ಓ ಅಮ್ಮಯ್ಯ, ತೆರಳದಿರು ಇಂದಿನ ದುರಕ್ಕೆ ಬೇಗನೆ. ಹಾ, ಪುತ್ರ ದುಃಖಂ ನಿರಂತರಂ ಅಂದ ಹಾಗೆ ನನ್ನನ್ನು ಪುತ್ರಾಗ್ನಿ ಎಂಬ ಜ್ವಾಲೆಯಲ್ಲಿ ದಹಿಸಬೇಡ. ಯಾತಕ್ಕೆ ಧೈರ್ಯವಾದ ಮಾತೆ? ಕಂದ, ಅಮ್ಮಯ್ಯ, ಕಂತು ಪಿತ ನಡಗೂಡಿ ಹೋಗಿರುವ ಕಾಂತನು ಬಂದು ಚಿಂತಾಮಣಿ ಎಂಬ ಪುತ್ರರತ್ನವು ಎತ್ತ ಹೋಗಿದೆ ಎಂದು ಬಿತ್ತರಿಸಿದರೆ ಆತನಿಗೆ ನಾನು ಏನೆಂದು ಪ್ರತ್ಯುತ್ತರವನ್ನು ಕೊಡಗಲ್ಲ. ಜನನೇ, ಕಂದ, ಸಂಭಾವನೆಗೆಂಬ ಪುತ್ರರತ್ನವೊದಗಿರಲಾದ ಭಾಗವಕ್ಕಾಗಿ ಅಂದವೆಲ್ಲದ ಜಾಗವನ್ನು ನಿಂತ ಜಯಗೊಂಡು ಸೇರಿದ ಹಾಗೆ ಆ ಜೋಡನ ನೆರವಗಿನ ಕಣ್ಣ ಬಿಂಬದ ಗೋಜಿಯಲನ್ನು ದೂರು ಮಾಡಿ ನಿಂತ ಬೈರಿಗಳ ದಿನಗಳನ್ನು ನೀನು ಎತ್ತ ಹೋಗಿದ್ದರೂ ಕರಿಯ ಕುಂಭಸ್ಥಲವನ್ನು ಸೀಳುವ ಸಿಂಹದ ಮರೆಯೇ ಇತ್ತವ ಎಂದು ಎತ್ತಿಕೊಂಡು ಅತ್ಯಾನಂದ ಪಡುವ ನಿನ್ನ ಹೆತ್ತಾತನಾದ ಪಾರ್ಥನ ಬರುವ ಪರ್ಯಂತರ ನಿನ್ನ ಚಿತ್ತವನ್ನು ನಿಲ್ಲಿಸು. ಕಂದ, ಅಮ್ಮಯ್ಯ, ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪುರುಷನು ಎಂದಿಗೂ ಮೆಚ್ಚಲಾರನೋ ಬಾಲ ಭವ್ಯ ಗುಣಶೀಲ. ಆಗೋ ಪಂಕಜಾಕ್ಷರ ತಂಗಿಯರಾದ ಜನನೇ, ಕಂದ, ಎಷ್ಟವಿಧವಾಗಿ ಬೇಡುದರ ಬಿಡಲಿಲ್ಲ ನಿನ್ನ ಮನದ ಬೇಕನೆ. ಅಮ್ಮಯ್ಯ, ತನಯ, ಗುರುಗಳ ಸಮೂಹದಲ್ಲಿ ಗಮನ ಮದುವೆ
ದೇವರವರೆಂಬ ಗುಣಬಲದೊಳಗೆ ಹಿರಿಯ ಬಲಿ ಎಂದ ತೋರು ಕ್ರಮವಲ್ಲ ಅವನ ಮುಡಿದು ಬರುವೆನು. ಜನನಿ ಕುಮಾರ, ಜನ್ಮಾಂತರಕ್ಕ ಸಾಹಸಕಾರಿಯಾಗಿ ವೀರ ಕ್ಷತ್ರಿಯರ ಧರ್ಮವನ್ನು ಸಂಪಾದಿಸಬೇಕಲ್ಲದೆ ಅಮ್ಮಯ್ಯ ತನಯ ಹೋದನೆಯೇ ಕುಮಾರ, ಬಲ್ಲಭದಿಂದ ಬಿಲ್ಲ ಹಿಡಿದ ತಲ್ಲದ ಚೆಲ್ಲಘೋನಾದಿಗಳ ಉದಯಮದಲ ಕಣ್ಣು ಬಂದು ಅಮ್ಮಯ್ಯ ಬಲದ ವೃದ್ಧೋತ್ಪಲದೈನ ಭಾಗಸದಾದ ಯುದ್ಧ ಮಂಡಲದಲ್ಲಿ ಶಿವಮೇಧ ಭಕ್ತಿಯನ್ನು ಸ್ಥಿತಿಗಳ ಕರಬೆತ್ತಿದಾರ್ಗವು ಅಶಾಶ್ವತವಾದ ಶರೀರವನ್ನೆತ್ತಿಯಿಂದರಿಯದೆ ವ್ಯರ್ಥದಾಗ ಕಡೆಗೆ ಬರೆಂದು ಹಾಜರಿ ಎತ್ತರ ಕೊಟ್ಟವರಲ್ಲ. ಉತ್ತರ ಕನಕಾಂಗಿ ಅಪ್ಪ ಸಾರಥಿ, ಮಾತೆ ಕುಮಾರ, ನಾನು ಎಷ್ಟು ವಿಧವಿಧವಾಗಿ ಹೇಳಿದರೂ ಒಟ್ಟೆ ಹಠವನ್ನು ಹಿಡಿದಿರುವೆಯಲ್ಲ ಮಗನೇ. ಕವನವನ ಮಾಡಿದ ನಮ್ಮ ತಂದೆಗಳ ಅವಮಾನವನ್ನು ನಾನು ಹೇಗೆ ಸಹಿಸಲಮ್ಮಯ್ಯ? ಕಲ್ಲ, ಅಮ್ಮಯ್ಯ ಹೇಳುವನಿ ಕೇಳು. ಹೊರಗೆ ಹೋದರೆ ನಿನ್ನ ಕರಿಬೇಡ ಎನ್ನುವ ಸರಸದ ನುಡಿಗೆ ನಿಲ್ಲು. ನಿನ್ನ ಹಠವನ್ನು ಬಿಡಲಾರೆಯ ಮಗನೇ. ನೀನು ಯುದ್ಧಕ್ಕೆ ಹೋಗಿ ಹಿಂತಿರುಗಿ ಬರದಿದ್ದರೆ ನಮ್ಮನ್ನು ನೀರಿನಲ್ಲಿ ಕೈ ಬಿಟ್ಟಂತಾಗುವುದಿಲ್ಲವೇ ಮಗನೇ? ಅಂತ ಸಂಶಯವನ್ನು ನಿಯತಕ ಬಂದರವನ ಅಮ್ಮಯ್ಯ ಕುಮಾರ, ಓಟನೇ ಚೆನ್ನಾಗಿ ಕೇಳು. ಅದಿವೇನು ವಿಸ್ತಾರವಾಗಿ ಹೇಳ ಬಂದವನಾಗ ಮಾತೆಯೇ ನಿನ್ನನ್ನು ರಣರಂಗಕ್ಕೆ ನಾನು ಹೇಗೆ ಕಳುಹಿಸಲಿ ಮಗನೇ? ಆ ಹದವನ ರುಂಡಂಗಳನ್ನು ಕರ್ಣ ದ್ರೋಣಾದಿಗಳನ್ನು ಜಯಿಸುವುದು ಆಗಲಾರದು ಕಂದ. ಯಾತಕ್ಕೆ ಹಾಗಲಾರದು ಅಮ್ಮಯ್ಯ? ನೀನು ಚಿಕ್ಕವನಲ್ಲವೇ ಜನನೇ, ಮಗನೇ? ನಾನು ಚಿಕ್ಕವನಲ್ಲದ ಚಿಂತ ಇಲ್ಲ ನನ್ನ ಕರದಲ್ಲಿ ನಮಗಿಲ್ಲ ಮಾನವ ಏನಾದರೂ ಚಿಕ್ಕವ ಮಾತೆಯೇ ಕೈಯಿಂದ ಆಗಲಾರದು ಮಗನೇ. ಯಾತಕ್ಕೆ ಹಾಗಲಾರದು ಜನನೇ? ನೀನು ಚಿಕ್ಕವನಲ್ಲವೇ ಜನನೇ, ಮಗನೇ? ನಾನು ಚಿಕ್ಕವನಲ್ಲದ ಚಿಂತನಿಲ್ಲ ಎಲ್ಲ ಕರದಲ್ಲಿ ನಮಗಿಲ್ಲ ಮಾನವ ಏನಾದರೂ ಚಿಕ್ಕವ ಮಾತೆಯೇ ವೀರ ಸಿಂಧೂರ ಶ್ರೀಶವೇತ್ತರು ಶೂರ ಸಮರಕ್ಕೆ ಬಿಡು ಮಗನೇ. ಮಗನೇ, ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರುವೆಯಲ್ಲ ಮಗನೇ. ಕುಮಾರ ಉತ್ತರ ಕನಕಾಂಗಿ ನೀನು ಒಂದೇ
ಹೀಗೆ ಹಠವನ್ನು ಹಿಡಿದು ಹೋದರೆ ಹ, ಸಿಂಧು ಪುರುಷನೇ ಎಂದಿಗೂ ಮೆಚ್ಚಲಾರನು ಬಾಲ ಭವ್ಯ ಗುಣಶೀಲ. ಎಸಿ ಕಿಟ್ಟಬೇಡಪ್ಪ, ಈ ಅವ್ವನ ಗಂಧರ್ಬಲ್ ಬಹುಮತ ಹಾಕಿಬೇಡ. ಎಷ್ಟು ಮನೆಯಿಂದ ಬೇಡದ ಬಿಡಲೆಲ್ಲ ನಿನ್ನ ಮನದ ಭ್ರಾಂತಿ. ಅಯ್ಯ, ನೀ ಪೂರ್ವ ಜನ್ಮವ ಸುಕೃತ ಬಂದಿದ್ದರೆ ನೇರ ಪರಮದಾಕ್ಷದಲ್ಲಿದ್ದರೇನು, ಮಹಾಸಮುದ್ರ ಮಧ್ಯದಲ್ಲಿದ್ದರೇನು, ಹರಿದೇ ವೃಕ್ಷದ ವೈರಿಯ ಸಮೂಹದಲ್ಲಿದ್ದರೇನು ಬಯಕು. ಮಯ ಜಗದ್ಯೋದ್ಭವನು ಪದಿತ ಕಾಲಾದ ಕಮಮವನ್ನು ಬಿಡುಗಡೆಯಾಗಿ ನಿಲ್ಲಬೇಕಂತೆ ಈಗ ಈ ಶ್ರೀಮಂತ ಜಗತ್ತನ ಅತತಲವಾಗಬದವು. ಓ ಜನನಿ, ಇಂದಿನ ದಿನ ತಂದಗಳ ಐವರ ಕೈ ಮುಂದೆಗಳ ಕಾಲದಲ್ಲಿ ಅಡುಗಲೆಯಾದ ಕಂದನಾಗ ಆದಿತ್ಯ ಯುದ್ಧಕ್ಕೆ ಭಾಗದ ಸುಮ್ಮನಿದ್ದರೆ ಅಂದವರವೇನು? ಜನನಿ, ಇಂದಿನ ಕಂದನಾದ ಕದನ ಬಂದವ ಕೂಡಿ ಬಂದರೆ ಇಂಥದೆಯಲ್ಲ. ಜೀವದ ಜಾತಕ ಬಿಡು ಬನ್ಯಾಜಗಳ ಬಲ ಬಿಡದ ತರ್ಕವನ್ನ ತೊಡಗಿದರೆ ಓ ಅಮ್ಮಯ್ಯ, ವನಜಾತನ ಬಲ ಹಿಡಿದ ತಗಲರಾದ ಮಾತನೇ ನಾನವ ಮರಕ್ಕೆ ಹನುವಾದರೆ ಓ ಜನರಿ, ವೇಲಹೀನರಾದ ಮುಖಪದಕ ನಿಮ್ಮನ್ನರಾದ ಒಲಗಾಮನೆ ಅವನಿಗೆ ಒಂದರವಾಗಿ ಬಂದರು. ಆಲಾಜದ ಬೆನ್ನಿಗೆ ಕುಮ್ಮನಿದ ಕರಗದಿಂದಲೇ ಓ ಜನರಿ, ಎಲ್ಲ ಧೈರ್ಯ ಸಾಹಸವನ್ನು ನಂಬಿ ಅನುಕಯ ಮಾಡಿ ಬರಬೇಕು. ನಿರ್ಭಪಾದ ಮುನಿಗಂಧವಿನ ಬದಲ ಮಾತೆ ಹರವ ಮುನಿದೆ. ಅಪ್ಪ ಸಾರಥಿ, ಈ ಮಗನಿಗೆ ಎಷ್ಟು ಹೇಳಿದರೂ ತನ್ನ ಹಠವನ್ನು ಬಿಡಲಿಲ್ಲ. ಇವನ ಮಡದಿಯರಾದ ಉತ್ತರಿ ಕನಕಾಂಗಿರನ್ನು ಕಳಿಸಪ್ಪ ಸಾರಥಿ, ಅತಿ ಜಾಗ್ರತೆ. ತಮ್ಮ ಹೆಸರಂತಾಗಲಿ ಮಾತೆ.